ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾವು ದತ್ತರಿಗೆ ಭಾಗಮ್ಮ ದೇವಸ್ಥಾನಕ್ಕೆ ಹೋಗಲು ಇವತ್ತು ಬೆಳಗ್ಗಿನ ಜಾವನೇ 5 ಗಂಟೆಗೆ ಎದ್ದು ರೆಡಿ ಆಗಿದ್ದೀವಿ. ಇನ್ನೇನು ಕಾರ್ ಬಂದಿದೆ, ಇನ್ನೇನು ಹೊರಡಬೇಕಷ್ಟೇ. ಇವಾಗ ಕಾರ್ ಹತ್ತಿ ಗೈಸ್, ಇನ್ನೇನು ಕಾರ್ ರೆಡಿ ಆಗಿದೆ, ನಾವೆಲ್ಲರೂ ಬಂದು ಕೂತ್ಕೊಂಡ್ವಿ. ಇನ್ನೇನು ಕಾರ್ ಹೊರಡುತ್ತೆ, ನೋಡ್ತಾ ಇರ್ಬೋದು ನೀವು. ನಾವು ನಮ್ಮ ಪ್ಲೇಸಿಗೆ ಬಂದು ಕೂತ್ಕೊಂಡ್ವಿ. ಇವ್ರು ಕೂಡ ಇಲ್ಲೇ ಕುಂತಿದ್ದಾರೆ, ನೋಡ್ತಾ ಇರ್ಬೋದು. ನಾವು ಈಗ ಹೊರಡ್ತಾ ಇದ್ದೀವಿ. ಇನ್ನು ನಾವು ನಾಷ್ಟನೂ ಆಗಿಲ್ಲ. ಅಲ್ಲೇ ಯಾವುದಾದ್ರೂ ಹೋಟೆಲಲ್ಲೇ ನಾಷ್ಟ ಮಾಡಿಕೊಂಡು ಅಲ್ಲೇ ದೇವ್ರಿಗೆ ಹೋಗ್ತೀವಿ. ಈಗ ಇಲ್ಲಿ ಬೆಳೆಗಳನ್ನು ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಆಗಿದೆ ಅಂತ ಹೇಳಿ. ಮಳೆ ಇಲ್ಲದೆ ತುಂಬ ಬೆಳೆಗಳು ಕೂಡ ನಾಶ ಆಗಿದೆ. ರೈತರು ಪಾಪ ತುಂಬ ಕಷ್ಟದಲ್ಲಿ ಸಿಲುಕಿದ್ದಾರೆ ಅಂತ ಕೂಡ ಹೇಳ್ಬೋದು. ನಾವು ಈಗ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಎಲ್ಲ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಯಾವ ರೀತಿ ಅಂದರೆ ಕಾಡು ಥರ ಇದೆ. ಮತ್ತು ಇಲ್ಲೊಂದು ನದಿ ಬರುತ್ತೆ, ಅದು ಯಾವ ನದಿ ಅಂತ ನನಗೂ ಅಷ್ಟು ಐಡಿಯಾ ಇಲ್ಲ ಯಾವುದಂತ ಹೇಳಿ. ನಾನು ಈಗ ಫಸ್ಟ್ ಟೈಮ್ ಬರ್ತಾ ಇರೋದಲ್ವ, ಹೀಗಾಗಿ ಅಷ್ಟೇನು ನನಗೆ ಐಡಿಯಾ ಇಲ್ಲ. ನೀರಾಗಂತೂ ತುಂಬ ಚೆನ್ನಾಗಿ ತುಂಬಿಕೊಂಡಿದೆ, ಮಳೆ ಇಲ್ಲದೆ ಇದ್ದರೂ ಕೂಡ ಅಷ್ಟು ಚೆನ್ನಾಗಿದೆ. ಈಗ ನಾವು ಸಂಗಮ್ ನದಿ ಎಂಟ್ರೆನ್ಸ್ ಬಂದ್ವಿ. ಇಲ್ಲಿ ಬಂದುಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ರುದ್ರಾಕ್ಷಿ, ವಿವಿಧ ರೀತಿಯಾದ ರುದ್ರಾಕ್ಷಿಗಳು, ಶಂಖ, ಲಿಂಗ ಈ ಥರ ಎಲ್ಲ ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಈಗ ಎಂಟ್ರೆನ್ಸ್ ಬಂದ್ವಿ. ಇಲ್ಲಿ ನದಿಗೆ ಹೋಗ್ಬೇಕು ನಾವು. ನದಿಗೆ ಹೋಗೋ ಮುನ್ನ ಏನು ಮಾಡಬೇಕು, ಇಲ್ಲಿ ದೇವ್ರ ಸಾಮಾನುಗಳನ್ನು ತೆಗೆದುಕೊಳ್ಬೇಕು. ಹೂವು, ಹಣ್ಣು, ಕಾಯಿ ಇರುತ್ತೆ, ಅದನ್ನ ತೆಗೆದು ಹೋಗಿ ಅಲ್ಲಿ ನದಿಯಲ್ಲಿ ಪೂಜೆ ಮಾಡಿ ಆ ದೀಪವನ್ನು ಅಲ್ಲಿ ಬಿಡಬೇಕು. ಆ ದೀಪ ಈ ಗಾಳಿಗೆ ದೀಪನೇ ಹತ್ತಿರಲಿಲ್ಲ ನೋಡಿ. ತಿಲಕ ಇಡ್ತಾ ಇದ್ದಾರೆ, ಎಲ್ಲರಿಗೂ ಕೂಡ ತಿಲಕ ಇಡ್ತಾ ಇದ್ದಾರೆ. ಚೆನ್ನಾಗಿ ಅನಿಸುತ್ತೆ, ಅದು ಒಂಥರ ತಿಲಕ ಎಲ್ಲರೂ ಇಟ್ಕೊಂಡ್ವಿ, ಚೆನ್ನಾಗಿದೆ. ನಮ್ಮ ಮಮ್ಮಿ ಕೂಡ ಹಾಕ್ಕೊಂಡ್ರು ತಿಲಕನ, ಚೆನ್ನಾಗಿ ಅನಿಸುತ್ತೆ ಅದೆಲ್ಲ ನೋಡ್ತಾ ಇರ್ಬೋದು. ಈ ನದಿಯಲ್ಲಿ ನಾವೇನಾದರೂ ಸ್ನಾನ ಮಾಡೋದಾಗಲಿ, ಕೈಕಾಲು ಮುಖ ತೊಳ್ಕೊಳ್ಳೋದಾಗಲಿ ಮಾಡಿದರೆ ನಮ್ಮಲ್ಲಿರುವಂಥ ದೋಷಗಳು ಹೋಗ್ತವೆ. ಮತ್ತು ಇಲ್ಲಿ ಏನದು ಉಪ್ಪಿನ ದೀಪ ಹಚ್ಚಬೇಕು. ಉಪ್ಪಿನ ದೀಪ ಹಚ್ಚಿ ನದಿಗೆ ಪೂಜೆ ಮಾಡಿ ಆ ದೀಪವನ್ನು ನೀರಲ್ಲೇ ಬಿಡಬೇಕು. ಇದು ಗಾಳಿ ಇರೋದರಿಂದ ಆ ದೀಪನೇ ಹತ್ತಾನೇ ಇರಲಿಲ್ಲ. ಆ ನೀರನ್ನು ತಂದು ಇಲ್ಲಿ ಹಾಕಬೇಕು, ಆ ನದಿ ನೀರನ್ನು. ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾದ ಇವರು ಭಕ್ತಿಯನ್ನು ಇಲ್ಲೇ ನಮಗೆ ಗೊತ್ತಾಗುತ್ತೆ. ಇಷ್ಟು ಜನ ಅಲ್ಲಿ ದೇವರ ದರ್ಶನ ಪಡೆಯಲು ಬಂದರೂ ಕಾನ್ಸಂಟ್ರೇಷನಿಂದ ಎಷ್ಟು ಚೆನ್ನಾಗಿ ತಮ್ಮ ಭಕ್ತಿಯನ್ನು ದೇವರಿಗೆ ಅರ್ಪಿಸ್ತಾ ಇದ್ದಾರೆ ಓದುವ ಮುಖಾಂತರ. ಈ ರೀತಿಯಾಗಿದೆ ಎಂಟ್ರೆನ್ಸು. ಇಲ್ಲಿ ಒಳಗಡೆ ಹೋಗಿ ಆ ನದಿಯಿಂದ ನೀರೇನು ತಂದ್ವಲ್ಲ ಆ ನೀರನ್ನು ಇದಕ್ಕೆ ಹಾಕಬೇಕು. ಇಲ್ಲಿ ನೋಡ್ತಾ ಇರಿ ನೀವು, ಆ ತೆಂಗಿನಕಾಯಿ ದೊಡ್ಡದಾಗಿ ನೋಡಿದ್ದೀವಿ ನಾವು, ಚಿಕ್ಕದಾಗಿ ತೆಂಗಿನಕಾಯಿ, ಲಿಂಗಗಳು ಮತ್ತು ವಿವಿಧ ರೀತಿಯ ರುದ್ರಾಕ್ಷಿಗಳು, ಶಂಖಗಳು ಇವೆಲ್ಲ ಚೆನ್ನಾಗೇ ಇದೆ ನೋಡೋಕ್ಕೆ. ಇಲ್ಲಿ ಮಾರಾಟಕ್ಕೆ ಇಡ್ತಾರೆ, ಬೇಕಾದವ್ರು ತಗೊಂಡು ಹೋಗ್ತಾರೆ. ಹೊರಗಡೆ ಅಂತೂ ತುಂಬ ಟ್ರಾಫಿಕ್ ಆಗಿಬಿಟ್ಟಿತ್ತು ಗಾಡಿಯಿಂದ. ನಾವು ಇಲ್ಲೇ ಹೊರಗಡೆ ಎಂಟ್ರೆನ್ಸಿಗೆ ನಿಂತ್ಕೊಂಡ್ವಿ. ಮತ್ತು ಅದು ಆದ ತಕ್ಷಣ ದತ್ತಾತ್ರೇಯ ಅಂತ ಹೇಳಿ ಈ ದೇವ್ರಿಗೆ ಬಂದ್ವಿ. ಇಲ್ಲಿ ಬಂದುಬಿಟ್ಟು ಎಂಟ್ರೆನ್ಸ್ ಈ ಥರ ಇದೆ. ಈಗ ನಾವು ಒಳಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಏನಂದರೆ ಗೊತ್ತಾಗ್ತಾ ಇಲ್ಲ, ದತ್ತಾತ್ರೇಯ ಎಂಟ್ರೆನ್ಸ್ ಇದು. ಇಲ್ಲಿ ದೇವ್ರ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಯಾಕಂದರೆ ಒಳಗಡೆ ವಿಡಿಯೋ ಶೂಟ್ ಮಾಡೋದು ಆಗಲಿಲ್ಲ, ಯಾಕಂದರೆ ಅಲ್ಲಿ ಅಲೌನೂ ಇದ್ದಿದ್ದಿಲ್ಲ ವಿಡಿಯೋ ಶೂಟ್ ಮಾಡೋದು. ಇಲ್ಲಿ ಯಾವುದೇ ತರಹ ದುಷ್ಟಶಕ್ತಿಗಳು ಮೈ ಮೇಲೆ ಬರುತ್ತೆ ಈ ದೇವ್ರ ದರ್ಶನದಿಂದ. ಮತ್ತು ಅದು ಆದ ತಕ್ಷಣ ನಾವು ದತ್ತರಿಗೆ ಭಾಗಮ್ಮನ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ನೋಡಿ ಯಾವ ರೀತಿಯಾಗಿ ಬಳೆಗಳನ್ನು, ಚಿಕ್ಕ ಮಕ್ಕಳ ಆಟ ಆಡೋ ಆಟಿಕೆ ಸಾಮಾನನ್ನು, ಮತ್ತು ದೇವರಿಗೆ ಬೇಕಾದಂಥ ಪೂಜೆ ಸಾಮಗ್ರಿಗಳನ್ನು, ತಿಂಡಿ ತಿನಿಸುಗಳನ್ನು ಮಾರ್ತಾ ಇದ್ದಾರೆ. ನಾವು ಇಲ್ಲಿ ಕೆಲವೊಂದಿಷ್ಟು ಪೂಜೆ ಸಾಮಾನುಗಳನ್ನು ತಗೊಂಡು ದತ್ತರಿಗೆ ಭಾಗಮ್ಮನ ಎಂಟ್ರೆನ್ಸ್ ಇದು. ಈಗ ಒಳಗಡೆ ಹೋಗ್ತಾ ಇದ್ದೀವಿ ದೇವರ ದರ್ಶನ ಪಡೆಯಲು. ಒಳಗಡೆ ಹೋಗಿ ಇಲ್ಲಿ ನೋಡ್ತಾ ಇರ್ಬೋದು, ಇದು ಗೋಪುರ, ದೊಡ್ಡದಾದ ಗೋಪುರ. ಇಲ್ಲಿ ಯಾವುದೇ ರೀತಿಯಾದ ಬಿಸಿಲು ಬರಬಾರ್ದಂತ ಅದರ ಮೇಲೆ ಏನು ಪತ್ರಾಸನ್ನು ಹಾಕಿದ್ದಾರೆ. ಇದು ದೇವರು, ದತ್ತರಿಗೆ ಭಾಗಮ್ಮನ ದೇವರು. ಈ ದೇವರು ಯಾವ ರೀತಿಯಾಗಿ ವಿಶೇಷ ಅಂದರೆ, ಎಲ್ಲ ದೇವರು ಈಗ ಗರ್ಭಗುಡಿ ಮುಂದಿನ ಬಾಗಿಲಿಗೆ ಆ ದೇವ್ರ ಮುಖ ಮಾಡಿ ಕೂಡುತ್ತೆ. ಆದರೆ ಈ ಗುಡಿ ವಿಶೇಷ ಏನಂದರೆ, ಈ ದೇವರು ಇದು ಹಿಂದ್ಗಡೆ ಮುಖ ಮಾಡಿ ಕೂಡುತ್ತೆ. ನಾವು ದರ್ಶನ ಪಡೆಯಲು ಹಿಂದ್ಗಡೆಯಿಂದ ಹೋಗಬೇಕು. ಇದು ಗೋಪುರ ಇದೆ, ಇದು
ಹಿಂದ್ಗಡೆಯಿಂದ ಹೋಗಬೇಕು. ಈಗ ದರ್ಶನ ಪಡೆದು ಈಗ ದೇವಸ್ಥಾನವನ್ನು ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿದೆ ಅಂತ ಹೇಳಿ. ಇಲ್ಲಿ ಸಾಕಷ್ಟು ಮಿರರ್ಗಳನ್ನು ಹಾಕಿದ್ದಾರೆ. ಅದು ಏನು ಅಂತ ನನಗೂ ಅಷ್ಟು ಐಡಿಯಾ ಇಲ್ಲ. ನೀನು ನೋಡ್ತಾ ಇರ್ಬೋದು ಅಲ್ಲಲ್ಲೇ ಕೆಲವೊಂದಿಷ್ಟು ದೇವರುಗಳಿವೆ. ಆ ರೀತಿಯಾಗಿದೆ. ಇಲ್ಲೆಲ್ಲ ಜನರು ಕೂಡ ದರ್ಶನಕ್ಕೆ ಕಾಯ್ತಾ ಇದ್ದಾರೆ. ಮತ್ತೆಲ್ಲ ಮುಗಿಸ್ಕೊಂಡು ನಾವು ವಿಜಯಪುರಕ್ಕೆ ವಾಪಸ್ ಬಂದು ನಮ್ಮ ಮಮ್ಮಿ ಪಪ್ಪಂದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಅದನ್ನು ಕೂಡ ನಾವು ಸೆಲೆಬ್ರೇಷನ್ ಮಾಡಿದ್ವಿ. ಬರೋದು 7 ಗಂಟೆ ಆಯಿತು. ಅದರಲ್ಲಿ ಸೆಲೆಬ್ರೇಷನ್ ಮಾಡಿ ಮತ್ತು ಎಲ್ಲ ಫೋಟೋ ಶೂಟ್ ಆಯಿತು 1 ಅವರ್. ಮತ್ತು ಚೆನ್ನಾಗಿ ಸೆಲೆಬ್ರೇಷನ್ ಆಯಿತು ಪಪ್ಪ ಮಮ್ಮಿದು. ಎಲ್ಲ ದೇವ್ರ ದರ್ಶನ ಮುಗಿಸ್ಕೊಂಡು ಈಗ ತಾನೇ ಬಂದು ನಮ್ಮ ಪಪ್ಪ ಮಮ್ಮಿದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಅದನ್ನು ಕೂಡ ಸೆಲೆಬ್ರೇಟ್ ಮಾಡಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಬೇರೆ ವಿಡಿಯೋ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.